ಟಾಕ್ಸಿಕ್ ಅದು ವರ್ಲ್ಡ್ನ ಇಡೀ ವರ್ಲ್ಡ್ನೇ ಬ್ಯಾಂಗ್ ಮಾಡೋವಂಥ ಸಿನಿಮಾ. ಇನ್ನು ಸರ್ ನಮ್ಮ ಕನ್ನಡದವರು. ಟಾಕ್ಸಿಕ್ ನಾವು ತುಂಬಾ ವೈಟಿಂಗ್ ಅಲ್ಲಿರುವಂತ ಒಂದು ಸಿನಿಮಾ. ಅಲ್ಲ, ಕನ್ನಡದ ಪದಗಳು ಬೇರೆಯವ್ರ ಮನೆ ಕದ ತಟ್ಟೋದು ಆಲ್ರೆಡಿ ಶುರು ಆಗೋಗಿದೆ. ಯಾರ ಬಗ್ಗೆ ನೆಗೆಟಿವ್ ಇಲ್ಲ, ಭಗವಂತನ ಬಗ್ಗೆನೇ ನೆಗೆಟಿವ್ ಮಾತಾಡ್ತಾರೆ. ಮಾಸ್ ಆಗಿರುತ್ತೆ. ಎಕ್ಸೈಟೆಡ್ ಟು ವಾಚ್ ಟಾಕ್ಸಿಕ್. ಟಾಕ್ಸಿಕ್ ಅದು ವರ್ಲ್ಡ್ನ ಇಡೀ ವರ್ಲ್ಡ್ನೇ ಬ್ಯಾಂಗ್ ಮಾಡೋವಂಥ ಸಿನಿಮಾ. ಇನ್ನು ಸರ್ ನಮ್ಮ ಕನ್ನಡದವರು ಇಡೀ ವರ್ಲ್ಡ್ಗೆ ಕಾಂಪೀಟ್ ಮಾಡೋಕ್ಕೆ ಹೋಗ್ತಾ ಇದ್ದಾರೆ. ಸೊ ನಾವಿಲ್ಲಿಂದ ಗ್ರೌಂಡ್ ಲೆವೆಲಲ್ಲಿ ನಾವೇನು ಸಪೋರ್ಟ್ ಮಾಡಬೇಕು, ನಾವು 100% ಮಾಡಬೇಕು. ನನ್ನ ಕಡೆಯಿಂದ ನಾನು ಎಷ್ಟು ಜನಕ್ಕಾಗುತ್ತೋ ಅಷ್ಟು ಜನಕ್ಕೆ ಟಿಕೆಟ್ ಹಾಕೊಂಡು ಕರ್ಕೊಂಡು ಹೋಗ್ತೀನಿ ಸಿನಿಮಾ. ಅದೇ ಮೇನ್ ಸಪೋರ್ಟ್ ನಮಗೆ ಬೇಕಾಗಿರೋದು. ಅಷ್ಟು ಸೂಪರಾಗಿ ಆಗುತ್ತೆ ಬಿಡಿ. ಅಂದರೆ ಅವರು ಕಾಂಪೀಟ್ ಮಾಡೋಕ್ಕೆ ಹೋಗಿರೋದೇ ಅಲ್ಲಿಗಲ್ವಾ. ಅಂದರೆ ಅವ್ರು ಕಾಂಪೀಟ್ ಮಾಡ್ತಾ ಇರೋದೇ ಗ್ಲೋಬಲ್ ಲೆವೆಲ್ಗೆ. ಸೊ ಅಲ್ಲಿಗೆ ಕಾಂಪೀಟ್ ಮಾಡಬೇಕಾದ್ರೆ ಅವರು ಆ ಥರ ಕ್ಯಾಸ್ಟಿಂಗ್ ಮಾಡಲೇಬೇಕಾಗುತ್ತೆ. ನಮ್ಮ ಬೇಸಿಂದ ಹೋಗಿರೋವಂಥ ಒಬ್ಬರು ಸರ್ ಅಲ್ಲಿರೋರ್ನೆಲ್ಲ ಕರ್ಕೊಂಡ್ಬಂದು ಸಿನಿಮಾ ಮಾಡ್ತಾ ಇದ್ದಾರೆ ಅಂದಾಗ ನಮ್ಗೆ ಅದೊಂದು ಹೆಮ್ಮೆ ಅಲ್ವಾ ಮೇಡಮ್. ಸರ್ ಆ್ಯಕ್ಚುಲಿ ನಮ್ದು ಅಮೃತಾಂಜನ್ ಸಿನಿಮಾಗೆ ಫೋನ್ ಮಾಡಿ ಮಾತಾಡಿದ್ರು ಸರ್ ನಮ್ಮ ಜೊತೆ ಎಲ್ಲ. ಅವರು ಸ್ಟೋರಿಗೆ ಹಾಕಿದ್ರು ನಮ್ಮ ಅಮೃತಾಂಜನ್ ಸಿನಿಮಾ ನೆಕ್ಸ್ಟ್ ಲೆವೆಲ್ ಹೈಪ್ ಆಗಿಬಿಡ್ತು ಸರ್. ಅವರೇ ಎತ್ತಿಡಿದ್ದು ನಮ್ಮ ಸಿನಿಮಾನ ಟ್ವಿಟರಲ್ಲಿ ಟ್ರೆಂಡಿಂಗ್ ನಂಬರ್ 1, ಬುಕ್ ಮೈ ಶೋ ನಂಬರ್ 1. ಆಗ ಹೇಳಿದ್ದು ಸರ್, ನಿಮ್ಮನ್ನ ಕರೆಸ್ಬಿಟ್ಟು ನಾನು ಫೋಟೋ ಕೊಡ್ತಾ ಇದ್ದೆ, ಬಟ್ ನಾನು ಬೇರೆ ಗೆಟಪ್ಪಲ್ಲಿ ಇದ್ದೀನಿ, ಕೊಡೋಕ್ಕಾಗಲ್ಲಪ್ಪ, ನೆಕ್ಸ್ಟ್ ಯಾವಾಗಾದರೂ ಇದು ಮಾಡೋಣ, ಸಿಗ್ತೀನಿ ಅಂತ. ನೋಡಿದ್ರೆ ಬ್ಯಾಂಗ್ ಇದು ಟಿಕೆಟು ನೆಕ್ಸ್ಟ್ ಲೆವೆಲ್ ಟಿಕೆಟ್ ಇದು. ಅವ್ರು ಆಲ್ರೆಡಿ ಪ್ರೂವ್ ಆಗಿರೋರಲ್ವ ಮೇಡಮ್. ಆ್ಯಕ್ಚುಲಿ ಅವ್ರದ್ದು ಲೆಜೆಂಡ್ಸ್ ಆಗಿಬಿಟ್ಟಿದ್ದಾರೆ ಆಲ್ರೆಡಿ. ಈ ಸರ್, ರವಿ ಬಸರ್ ಸರ್, ಇವರೆಲ್ಲ KGF ಅಲ್ಲಿ ಒಂದು ಮೋಡಿ ಮಾಡಿರೋಂಥ ಇದೇನೆ. ಅವ್ರು ಸೇರಿದ್ರೆ ಅದ್ಭುತನೇ ಕ್ರಿಯೇಟ್ ಮಾಡ್ತಾರೆ. ಅದು ಆಲ್ರೆಡಿ ನಿಮಗೆ ಟ್ರೈಲರಲ್ಲಿ ಗೊತ್ತಾಗ್ತಾ ಇದೆ. ಪಕ್ಕಾ ಬ್ಯಾಂಗ್ ಆಗುತ್ತೆ, ತಲೆನೇ ಕೆಡಿಸ್ಕೊಳಂಗಿಲ್ಲ. ಸರ್ 5 ವರ್ಷ ಸುಮ್ಮನೆ ಟೈಮ್ ಕೊಟ್ಟಿಲ್ಲ ಅಲ್ವಾ, ಮಾಡ್ತಾರೆ, ಬೇಕಲ್ಲ. ನಾವಿವಾಗ ನಾನು ಹೇಳಿದ್ನಲ್ಲ ನಿಮಗೆ, ಬಿಫೋರ್ ಕೋವಿಡ್ ಒಂಥರ ಇತ್ತು, ಆಫ್ಟರ್ ಕೋವಿಡ್ ಅಂದರೆ ಕೋವಿಡ್ ಟೈಮಲ್ಲಿ ಎಲ್ಲರೂ ಕೂತ್ಕೊಂಡು ವರ್ಲ್ಡ್ ಸಿನಿಮಾನ ನೆಟ್ಫ್ಲಿಕ್ಸು ಅಲ್ಲಿ ಇಲ್ಲಿ ನೋಡ್ಬಿಟ್ಟಿದ್ದಾರೆ. ಇವಾಗ ಅದನ್ನೇ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಜನ. ಈಗ ಸರ್ ಅಲ್ಲಿಗೆ ಹೋಗಿ ಗ್ಲೋಬಲ್ ಲೆವೆಲಲ್ಲಿ ಕಾಂಪೀಟ್ ಮಾಡ್ತಾ ಇದ್ದಾರೆ ಅಂದಾಗ ಈ ಥರ ಮೇಕಿಂಗ್ ಮಾಡಲೇಬೇಕು. ಸುಮ್ಮನೆ 5 ವರ್ಷ ತಗೊಂಡಿದ್ದಾರೆ ಅವರು. ಏನೋ ಒಂದು ಕೊಡಬೇಕು. ಅದಕ್ಕೆ ಅಲ್ಟಿಮೇಟ್ಲಿ ಅವ್ರು ಏನೇ ಟೈಮ್ ತೊಗೊಂಡಿದ್ರು, ಏನೇ ಕಷ್ಟಪಟ್ರು ಯಾರನ್ನ ರನ್ಸಕ್ಕೆ ಹೇಳಿ, ಎಂಟರ್ಟೈನ್ ಮಾಡೋಕ್ಕೆ ಹೇಳಿ. ಈಗ ಸರ್ ಅಲ್ಲೋಗಿ ಗೆದ್ರೂ ಯಾರಿಗೆ ಹೇಳಿ ಹೆಸರು, ನಮ್ಮ ಕನ್ನಡಿಗರಿಗೆ ಅಲ್ವಾ. ಆಗಲಿ ಬಿಡಿ. ಟಾಕ್ಸಿಕ್ ನಾವು ತುಂಬಾ ವೈಟಿಂಗ್ ಅಲ್ಲಿರುವಂತ ಒಂದು ಸಿನಿಮಾ. ಟೀಸರ್ ಆಲ್ಮೋಸ್ಟ್ ಇಡೀ ಇಂಡಿಯಾದ ಎಲ್ಲ ಮೂಲೆಗೂ ಬ್ಲಾಕ್ ಬಸ್ಟರ್ ಆಗಿದೆ. ಸಿನಿಮಾ 100% ಬ್ಲಾಕ್ ಬಸ್ಟರ್ ಆಗುತ್ತೆ. ತುಂಬಾ ವೈಟಿಂಗ್ ಅಲ್ಲಿ ಇದ್ದೀನಿ ಸಿನಿಮಾ ನೋಡೋದಕ್ಕೋಸ್ಕರ. ಹೇರ್ ಸ್ಟೈಲ್ ಅದು ಯಾವಾಗಲೂ ಸರ್ ಯುನಿಕ್ ಆಗಿ ಮಾಡ್ಕೊಳ್ಳೋದು. ಪ್ರತಿಯೊಂದು ಪಾತ್ರಕ್ಕೂ ಅವರ ತಂದೆ ಆದಂಥ ಪ್ರಿಪ್ರೇಷನ್ಸ್ ಮಾಡ್ಕೊಳ್ತಾರೆ. ಹೇರ್ ಸ್ಟೈಲಲ್ಲೂ ಕೂಡ ವೆರೈಟಿ ಗೆಟಪ್ಪಲ್ಲಿ ಆಡಿಯನ್ಸ್ನ ಏನು ಎಂಟರ್ಟೈನ್ ಮಾಡೋದಕ್ಕೆ ಏನೆಲ್ಲ ಸಾಧ್ಯ ಆಗುತ್ತೋ 100% ಅದು ಡೆಡಿಕೇಟ್ ಮಾಡ್ತಾರೆ. ಸೊ ಖುಷಿ ಆಗುತ್ತೆ ಆ ರೀತಿ ಒಂದು ಗೆಟಪ್ಗಳಲ್ಲಿ ನೋಡೋದಕ್ಕೆ. ಅಲ್ಲ, ಕನ್ನಡದ ಪದಗಳು ಬೇರೆಯವ್ರ ಮನೆ ಕದ ತಟ್ಟೋದು ಆಲ್ರೆಡಿ ಶುರು ಆಗೋಗಿದೆ. ಈಗ ಯುರೋಪ್ ಆಗ್ಬೋದು, ಆಸ್ಟ್ರೇಲಿಯಾ ಆಗ್ಬೋದು, ಪ್ರತಿಯೊಂದು ಶುರು ಆಗಿದೆ. ಆದರೂ ಈಗ ಒಂದು ಅದೇನು ಹೇಳ್ತಾರೆ, ಮಹಾಯಾಗ, ಅದು ಟಾಕ್ಸಿಕ್ ಮೂಲಕ ಇಡೀ ಮೂಲೆಗೂ ಇನ್ನೂ ಹೆಚ್ಚು ಸಂಭ್ರಮಿಸ್ಲಿ ಕನ್ನಡಿಗರು ಅನ್ನೋದು ಇಷ್ಟಪಡ್ತೀನಿ. ಯಾರ ಬಗ್ಗೆ ನೆಗೆಟಿವ್ ಇಲ್ಲ, ಭಗವಂತನ ಬಗ್ಗೆನೇ ನೆಗೆಟಿವ್ ಮಾತಾಡ್ತಾರೆ ಅಲ್ವಾ. ಸೊ ನೆಗೆಟಿವ್ ಅನ್ನೋದ್ರ ಬಗ್ಗೆ ಯಾರು ಕೇರ್ ಹೋಗಬಾರ್ದು. ಅವ್ರಿಗೆ ಏನು ಇಷ್ಟ ಇದೆ ತೊಗೊಂಡು ಹೋಗ್ತಾ ಇರ್ಬೇಕಷ್ಟು. ಪ್ಲಸ್ಸು ಇರುತ್ತೆ, ಮೈನಸ್ಸು ಇರುತ್ತೆ. ನಿಮಗೇನು ಬೇಕೋ ಅದು ತೊಗೊಂಡೋಗಿ, ಅಷ್ಟೇ ವಿಷಯ. ಸಿನಿಮಾದ ಮೇಕಿಂಗ್ ನೆಕ್ಸ್ಟ್ ಲೆವೆಲಲ್ಲಿದೆ. 100% ಒಂದು ಕನ್ನಡಕ್ಕೆ ಒಂದು ಕನ್ನಡಿಗರ ಸಿನಿಮಾ ಅನ್ನೋದು ಒಂದು ಬೇರೆ ಲೆವೆಲಲ್ಲಿ ತಂದುಕೊಟ್ಟಿದ್ದಾರೆ. ಅಂದರೆ ಯೂಶ್ವಲಿ ಇಂಗ್ಲೀಷ್ ಸಿನಿಮಾಗಳು, ಯುರೋಪ್ ಸಿನಿಮಾಗಳು, ಅಮೇರಿಕನ್ ಸಿನಿಮಾಗಳು ಏನು ನೋಡ್ತಾರೆ, ಅದಲ್ಲದೆ ಅದನ್ನು ಮೀರಿಸುವಂಥ ಒಂದು ಕ್ವಾಲಿಟಿ ಮತ್ತು ಮೇಕಿಂಗ್ ಸಿನಿಮಾದಲ್ಲಿದೆ. ಅದು ಖುಷಿ ಪಡುವಂಥ ವಿಚಾರ. ಸೂಪರ್ ಆಗಿದೆ ಮೂವಿ. ಟ್ರೈಲರ್ ಮಾತ್ರ ಫುಲ್ಲು ಎಲ್ಲ ಥರದ್ದು, ಎಲ್ಲ ಜಾನ್ರಾ ಮಿಕ್ಸ್ ಆಗಿರೋ ಥರ ಇದೆ. ಫುಲ್ ಮಾಸ್ ಆಗಿರುತ್ತೆ. ಎಕ್ಸೈಟೆಡ್ ಟು ವಾಚ್ ಟಾಕ್ಸಿಕ್. ವಾರ್ ಇದ್ದರೂ ಟಾಕ್ಸಿಕ್ಕೆ ಚೂಸ್ ಮಾಡಿ ಎಲ್ಲರೂ ಅಂತ ಹೇಳ್ಬೇಕಷ್ಟೆ. ಅವ್ರನ್ನ ನೋಡೋಕ್ಕೆ ಹೊಸ ಲುಕ್ ಬೇರೆ ಲಾಸ್ಟಲ್ಲಿ 1 ಸೆಕೆಂಡ್ ಅಷ್ಟೇ ಕೊಟ್ಟಿದ್ದಾರೆ. ಸೊ ಫುಲ್ ಮೂವಿಲಿ ಅದೇ ಇರುತ್ತಾ, ಅರ್ಧ ಮೂವಿಲಿ ಇರುತ್ತಾ ಏನು ಅಂತ ವೇಟಿಂಗ್ ಫಾರ್ ದಟ್. ಇದು ಒಂದೇ ಪಾರ್ಟಾ, ನೆಕ್ಸ್ಟ್ ಪಾರ್ಟ್ ಬರುತ್ತಾ ಮತ್ತೆ ಅದು, ಅದಕ್ಕೆ ನೋಡೋಕ್ಕೆ. ಅದೇನೆ ಡಬಲ್ ಆ್ಯಕ್ಟಿಂಗ್ ಹೆಂಗಿರುತ್ತೆ ನೋಡಬೇಕು. ಅದನ್ನು ಪ್ಯಾನ್ ವರ್ಲ್ಡ್ ಮೂವಿ ಅಂತ ಅಂತಿದ್ದಾರೆ. ಹೆಂಗೆ ಹೋಗುತ್ತೆ ಅಲ್ಲಿವರೆಗೂ, ಅವ್ರಿಗೆಲ್ಲ ರೀಚ್ ಆಗಿ ಹಿಟ್ ಆಗಲಿ ಅನ್ನೋದೇ ಆಸೆ ಅಷ್ಟೇ. ಟೀಸರಲ್ಲಿ ಅದೇ ಫುಲ್ ಗ್ರ್ಯಾಂಡಾಗಿ ಮಾಡಿದ್ದಾರೆ ಮೂವಿ ಎಲ್ಲ. ಫುಲ್ ವೈಬ್ರೆಂಟಾಗಿ ಕಾಣುತ್ತೆ. ಬೇರೆ ಸೆಟ್ಟು, ಬೇರೆ ಇದು ಚೆನ್ನಾಗಿರುತ್ತೆ. ಚೆನ್ನಾಗಿದೆ ಅಂತ ಹೋಪು. ಅದ್ರ ಬಗ್ಗೆ ಡಿಫ್ರೆಂಟಾಗಿ ಮಾಡ್ತಾ ಇದ್ದಾರೆ. ಅದಕ್ಕೆ ಸ್ವಲ್ಪ ಜನಕ್ಕೆ ಗೊತ್ತಿರಲ್ಲ. ಅದು ಡಿಫ್ರೆಂಟ್, ಬೇರೆ ಥರದ ಜಾನ್ರಾ, ಅಂದರೆ ಬೇರೆ ಸ್ಟೈಲ್ ಇಲ್ಲಿಗೆ ಮಾಡ್ತಾ ಇದ್ದಾರೆ, ಅಡಾಪ್ಟ್ ಮಾಡ್ತಾ ಇದ್ದಾರೆ ಕನ್ನಡಗೆ. ಸೊ ಎಲ್ಲರೂ ಸಪೋರ್ಟ್ ಮಾಡಬೇಕು. ಮೂವಿ ನೋಡಿಲ್ಲ ಇನ್ನು, ಟ್ರೈಲರ್ ಬಂದು ಮೂವಿ ನೋಡಾದ್ಮೇಲೆ ಎಲ್ಲ ಮಾತಾಡಿ ಅಂತ ಹೇಳ್ತೀನಿ ಅಷ್ಟೇ.